ಪಾರ್ಕಿಂಗ್ ವಿಚಾರಕ್ಕೆ ನೆರೆಹೊರೆಯವರ ನಡುವೆ ಗಲಾಟೆ ನಡೆದಿದೆ. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಜನಜಂಗುಳಿ, ಅದರಲ್ಲೂ ಕೂಡ ಈಗ ಪಾರ್ಕ್ ಮಾಡೋಕ್ಕೆ ಜಾಗ ಇರಲ್ಲ. ಅಂಥದ್ರಲ್ಲೂ ಸಾಕಷ್ಟು ಈ ಪಾರ್ಕಿಂಗ್ ವಿಚಾರದಲ್ಲಿ ಗಲಾಟೆ ಆಗಿದೆ. ಪಾರ್ಕಿಂಗ್ ವಿಚಾರಕ್ಕೆ ನೆರೆಹೊರೆಯವರ ನಡುವೆ ನಡೆದಿರುವ ಗಲಾಟೆ ಬೆಂಗಳೂರಿನ ಹೇರೋ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸಂತೋಷ್ ಹಾಗೂ ಅವರ ಪತ್ನಿ ಶುಭ ಹಲ್ಲೆಗೊಳಗಾದವರು. ರತ್ನಮ್ಮ ಸೇರಿದಂತೆ ಕುಟುಂಬದ 4ರಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ? ಕ್ರಿಕೆಟ್ ಬ್ಯಾಟು, ರಾಡು, ಚಾಕುವಿನಿಂದ ಹಲ್ಲೆ ಮಾಡ್ಕೊಂಡಿದ್ದಾರೆ. ಹಲ್ಲೆ ಮಾಡ್ಕೊಂಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಹಲ್ಲೆಗೊಳಗಾದ ಸಂತೋಷ್ ಮನೆ ಕೆಳಗಡೆ ರತ್ನಮ್ಮ ವಾಸ ಇದ್ರು. ಪ್ರತಿದಿನ ಮನೆ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ರು ಸಂತೋಷ್. ಮೊನ್ನೆ ರಾತ್ರಿ ಪಾರ್ಕ್ ಮಾಡುವಾಗ ರತ್ನಮ್ಮ ಪುತ್ರನ ಬೈಕು ಅಡ್ಡ ಇತ್ತಂತೆ. ಅದಕ್ಕೆ ಆಗಿರುವಂತಹ ಗಲಾಟೆ ನೋಡಿ. ಒಂದು ಸಣ್ಣ ಪುಟ್ಟ ವಿಚಾರಗಳು, ನೆರೆಹೊರೆಯವರು, ಅಕ್ಕಪಕ್ಕದ ಮನೆಯವರು ಏನಾದರೂ ಕಷ್ಟ ಅಂದರೆ ಅವ್ರಿಗೆ ಇವ್ರು ಬೇಕಾಗ್ತದೆ, ಇವ್ರಿಗೆ ಅವ್ರು ಬೇಕಾಗ್ತದೆ. ಸ್ವಲ್ಪ ಕೂತ್ಕೊಂಡು ಮಾತಾಡಿದರೆ ಎಲ್ಲವೂ ಕೂಡ ಸೊಲ್ಯೂಷನ್ ಇರ್ತದೆ. ಆದರೆ ಹೊಡಿ ಬಡಿ, ಕ್ರಿಕೆಟ್ ಬ್ಯಾಟ್ ತಗೋ, ರಾಡ್ ತಗೋ, ನಿನ್ನ ಕೈಗೆ ಸಿಕ್ಕಿದ ವಸ್ತಲ್ಲಿ ಹೊಡೆದಾಡ್ಕೊಂಡು ನೋಡಿ. ಕಾರು ಕೂಡ ಅಲ್ಲಿ ಎಲ್ಲ ಜಖಮಾಗಿರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಮನುಷ್ಯನಿಗೆ ಬರೀ ಕೋಪನೇ ಪ್ರದರ್ಶನ ಮಾಡ್ತಾರೆ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ನೋಡಿ ಏನೇನೆಲ್ಲ ಅವಾಂತರಗಳಾಗ್ತವೆ ಅನ್ನಲಿಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ. ಇದು ಪಾರ್ಕಿಂಗ್ ವಿಚಾರಕ್ಕೆ ನೆರೆಹೊರೆಯವರ ನಡುವೆ ಆಗಿರುವಂತಹ ಗಲಾಟೆ. ಯಾಕಂದರೆ ಇದು ಮನುಷ್ಯ ಯಾರು ಶಾಶ್ವತವಲ್ಲ, ಎಲ್ಲರೂ ಕೂಡ 6 ಅಡಿ 3 ಅಡಿಗೆ ಹೋಗೋದಂತ ಗೊತ್ತಿರ್ತದೆ. ಆದರೂ ಇದ್ದಷ್ಟು ದಿವಸ ಅದು ನಂದು, ಇದು ನಂದು, ಆ ಜಾಗ ನಂದು, ಈ ಜಾಗ ನಂದು ಅಂತ ಇರ್ತಾರೆ. ಯಾಕಂದರೆ ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ಸ್ವಂತ ಮನೆ ಥರ ಅದನ್ನು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ. ಆ ಜಾಗ ನಂದು, ಅಲ್ಲಿ ಯಾಕೆ ನಿಲ್ಲಿಸಿದಿ, ಇಲ್ಲಿ ಯಾಕೆ ಸ್ವಲ್ಪ ಹೇಳಿದರೆ ಆ ಬೈಕ್ ತೆಗಿಯಪ್ಪ ಅಥವಾ ಕಾರ್ ತೆಗಿಯಪ್ಪ ಅಂತ ಹೇಳಿದರೆ ಎಲ್ಲವೂ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಾ ಇತ್ತು. ಆದರೆ ಈಗ ಜನ ಬರೀ ಕೋಪ. ಇನ್ನು ಬೈಕ್ ತೆಗೀರಿ, ಕಾರ್ ಪಾರ್ಕ್ ಮಾಡಬೇಕು ಅಂತ ಸಂತೋಷ್ ಹೇಳ್ತಾರೆ. ಪ್ರತಿದಿನ ನಿಂದು ಇದೇ ಆಯಿತು ಅಂತ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡ್ತಾರೆ. ರತ್ನಮ್ಮ ಪುತ್ರ, ಇನ್ನು ಅಳಿಯ ಹಾಗೂ ಮಗಳಿಂದನೂ ಕೂಡ ಹಲ್ಲೆ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಗಲಾಟೆ ಬಿಡಿಸಲಿಕ್ಕೆ ಬಂದ ಸಂತೋಷ್ ಪತ್ನಿ ಶುಭ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ನವರಿಗೆ ಕರೆ ಮಾಡಿದ್ದಕ್ಕೆ ಕಾರನ್ನು ಡ್ಯಾಮೇಜ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲೇ ಈಗ ಸಂತೋಷ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲೇ ಈ ಕುರಿತು ಪ್ರಕರಣ ದಾಖಲಾಗಿದೆ. ನೋಡಿ, ಸಹಜವಾಗಿ ಕಾರಿಗೆ ಅಲ್ಲಿ ಅಡ್ಡ ಇದ್ದಂಥ ಸಂದರ್ಭದಲ್ಲಿ ಬೈಕ್ ತೆಗಿಲಿಕ್ಕೆ ಆಗಿರಲ್ಲ ಏನವರಿಗೆ. ಹಾಗಾಗಿ ಸಂತೋಷ್ ಸ್ವಲ್ಪ ಕಾರನ್ನು ತೆಗೀರಿ ಅಂತ ಹೇಳಿರ್ಬೋದು. ದಿನ ನಿಂದು ಇದೇ ಕತೆ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಅಲ್ಲಿ ಜಾಗ ಇರಲ್ಲ, ಪಾರ್ಕಿಂಗ್ ಮಾಡಲಿಕ್ಕೆ ವಿಶಾಲವಾದ ಜಾಗ ಬೆಂಗಳೂರಿನಲ್ಲಿ ಇರಲ್ಲ. ಹಾಗಾಗಿ ಸ್ವಲ್ಪ ನೆರೆಹೊರೆಯವರು ಅಂದಾಗ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಾಗ್ತದೆ. ಯಾಕಂದರೆ ಸಂತೋಷ್ ಮತ್ತು ಆ ರತ್ನಮ್ಮ ಒಂದೇ ಮನೆಯಲ್ಲಿ ಮೇಲ್ಗಡೆ ರತ್ನಮ್ಮ ಇದ್ದರು, ಕೆಳಗಡೆ ಸಂತೋಷ್ ಇದ್ದರು ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಈ ಪಾರ್ಕಿಂಗ್ ವಿಚಾರದಲ್ಲಿ ಆಗಿರುವಂತಹ ಗಲಾಟೆ ಕೂತ್ಕೊಂಡು ಸೊಲ್ಯೂಷನ್ ಹುಡುಕ್ಬೋದಾಗಿತ್ತು, ಅಥವಾ ಇನ್ನೇನಾದರೂ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಈಗ ಸ್ವಲ್ಪ ಅಲ್ಲಿ ಬದಲಿ ಜಾಗದಲ್ಲಿ ಏನಾದರೂ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ಬೋದಾಗಿತ್ತು. ಅದು ಇವೆಲ್ಲ ಒಂದು ಸಣ್ಣ ಪುಟ್ಟ ವಿಚಾರ. ನೋಡಿ, ಈಗ ಎಷ್ಟು ರಾದಂತ ಆಗಿದೆ ಅಂದರೆ ಪೊಲೀಸ್ ಠಾಣೆ ಮೆಟ್ಟಿಲಿಗೆ ಏರಿದ್ದಾರೆ. ಇಸ್ಕೊಂಡು ನನ್ನ ಕಾರ್ಗೆ ಹಚ್ಚಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು. ನಾನು ಅದು ಗ್ಯಾಪಲ್ಲೇ ತಿರ್ಗಾ ಸ್ಟೇಷನ್ ಹತ್ರ ಹೋದೆ. ಅವರಿಲ್ಲ, ಫಸ್ಟ್ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಂತಂದರು. ಅಲ್ಲೆಲ್ಲ CC ಕ್ಯಾಮ್ರಾ ಇದೆ. ನಾನು ಬಂದು ಕಾರಲ್ಲಿ ಗುದ್ದಿದ್ದು ಎತ್ಕೊಂಡ್ಬಿಡ್ತಿದ್ದು ಫುಲ್ಲು ರೆಕಾರ್ಡ್ ಆಗಿದೆ. ಇಲ್ಲಿ ನಾನು ಅವಾಯ್ಡ್ ಮಾಡ್ಕೊಳ್ಳೋ ಟ್ರೈ ಮಾಡ್ತೀನಿ ಹೊರತು ನಾನು ಅಟ್ಯಾಕ್ ಮಾಡಿಲ್ಲ. ಅಲ್ಲಿಗೆ ಕೆಳಗಡೆ ಬೈಕ್ ಪಾರ್ಕಿಂಗ್ ಮಾಡಿದ್ರು, ಕಾರ್ ಪಾರ್ಕಿಂಗ್ ಹತ್ರ. ನಾನು ಬಂದು ಅವ್ರ ಮಗುಂಗೆ ಕಾಲ್ ಮಾಡಿದೆ, ಕೆಳಗಡೆ ಬಂದು ಸ್ವಲ್ಪ ಒಂದು ಗಾಡಿ ಎತ್ತೀರಾ ಅಂತ. ನಾನು ಬರೋದು ಇನ್ನೊಂದು 1/4 ಗಂಟೆ ಆಗುತ್ತೆ ಅಂತಂದರು. ಸರಿ, ರೋಡಲ್ಲಿ ಅಡ್ಡ ಕಾರ್ ನಿಂತಿತ್ತಲ್ಲ ಅಂದ್ಬಿಟ್ಟು ನಾನು ಬೈಕ್ ಸೈಡ್ಗೆ ಹಾಕ್ಬಿಟ್ಟು ಈ ಕಾರ್ ಪಾರ್ಕ್ ಮಾಡಿದೆ. ಪಾರ್ಕ್ ಮಾಡಿದ ತಕ್ಷಣ ಅವ್ರ ಮಗಳು ಬಂದು ನಿನಗೆ ಅವನು ಹೇಳಿದ್ದು ಅಂತ ಕೆಟ್ಟ ಮಾತಲ್ಲಿ ಬೈಕ್ ಸ್ಟಾರ್ಟ್ ಮಾಡಿದ್ಲು. ನಾನೇನು ಮಾಡಿದೆ ಫಸ್ಟ್, ಆಮೇಲೆ ನಾನು ಏನು ಮಾಡಿದೆ, ಇನ್ನೇನು ಬೈತೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಸಾಕಷ್ಟು ಸಮಸ್ಯೆ ಅಂದರೆ ಪಾರ್ಕಿಂಗ್ ವಿಚಾರ. ಅದರಲ್ಲೂ ಕೂಡ ನೋಡಿ, ಕುತ್ಕೊಂಡು ಬಗೆಹರಿಸ್ಬೋದಾದಂತಹ ಒಂದು ಸಮಸ್ಯೆ ಇದೆ, ದೊಡ್ಡ ಸಮಸ್ಯೆ ಅಲ್ಲ. ಈಗ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ, ಆ ಹಲ್ಲೆಗೊಳಗಾಗಿದ್ದಾರೆ, ಆಸ್ಪತ್ರೆಗೂ ಕೂಡ ಈಗ ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಏನಿದೆ ಈ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅಂತ? ಸಚಿನ್, ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವಂತಹ ಏರೋಹಳ್ಳಿಯ ಫಸ್ಟ್ ಕ್ರಾಸ್ನಲ್ಲಿ ಒಂದು ಮನೆಯಲ್ಲಿ ವಾಸವಾಗಿದ್ದಂತಹ ಸಂತೋಷ್ ಮತ್ತು ರತ್ನಮ್ಮ ಅವರು ಫಸ್ಟ್ ಫ್ಲೋರಲ್ಲಿ ವಾಸವಾಗಿದ್ದರೆ ಇವರು ಕೂಡ ಗ್ರೌಂಡ್ ಫ್ಲೋರ್ನಲ್ಲಿ ವಾಸವಾಗಿರ್ತಾರೆ. ಹೀಗೆ ಇರಬೇಕಾದ್ರೆ ಇಬ್ಬರು ಕೂಡ ಮನೆಯಲ್ಲಿರೋ ಸಂದರ್ಭದಲ್ಲಿ ಅವರವರ ವೆಹಿಕಲ್ಗಳನ್ನು ಕೂಡ ಮನೆ ಮುಂದೆ ಪಾರ್ಕನ್ನು ಮಾಡುವಂಥದ್ದು ಕೂಡ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಕೂಡ ಜಗಳ ಆಗಿರುತ್ತೆ. ತಮ್ಮ ಕಾರನ್ನು ಸಂತೋಷ್ ಅವರು ಪಾರ್ಕ್ ಮಾಡೋದಕ್ಕೂ ಮುಂಚೆಯೇ ಇವರು 2 ವೀಲರನ್ನು ಪಾರ್ಕ್ ಮಾಡಿರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈಕನ್ನು ತೆಗೆಯುವಂತೆ ಕೂಡ ಹೇಳಿರ್ತಾರೆ. ಆದರೆ ಇದೇ ವಿಚಾರಕ್ಕೆ ಪದೇ ಸಾಕಷ್ಟು ಬಾರಿ ಗಲಾಟೆ ಆಗಿರುತ್ತೆ, ಸಮಾಧಾನ ಮಾಡ್ಕೊಂಡಿರ್ತಾರೆ. ಆದರೆ 30ನೇ ತಾರೀಕು ರಾತ್ರಿ
ಸಂತೋಷ್ ಅವರು ಬಂದಂತಹ ಸಂದರ್ಭದಲ್ಲಿ ರತ್ನಮ್ಮ ಅವರ ಮಗನ ಒಂದು ವೆಹಿಕಲ್ ಏನಿರುತ್ತೆ ಅದನ್ನ ಪಾರ್ಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಪಾರ್ಕ್ ಅನ್ನು ಮಾಡಬೇಕು ಕಾರನ್ನ, ಸೊ ನಿಮ್ಮ ವೆಹಿಕಲ್ ಅನ್ನ ತೆಗೀರಿ ಅಂತ ಹೇಳಿದಂತ ವೇಳೆಯಲ್ಲಿ ಅವರು ಕೂಡ ಪ್ರತಿನಿತ್ಯ ಕೂಡ ನಿಮ್ದು ಇದೇ ಆಯ್ತು ಅನ್ನುವಂತ ರೀತಿಯಲ್ಲಿ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ಒಬ್ರಿಗೊಬ್ರು ಕೂಡ ಬೈಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ರತ್ನಮ್ಮ ಅವರ ಮಗ, ಅಳಿಯ ಹಾಗೂ ಮಗಳು 4 ಜನ ಕೂಡ ಬಂದು ಮತ್ತೆ ಅವರ ಮೇಲೆ ಜಗಳ ಮಾಡ್ತಾರೆ. ಅದಾದ ಬಳಿಕ ಮನೆಯಲ್ಲಿದ್ದಂತಹ ಕ್ರಿಕೆಟ್ ಬ್ಯಾಟ್ಗಳು ಮತ್ತು ರಾಡನ್ನ ತಗೊಂಡ್ಬಂದು ಈ ಸಂತೋಷ್ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಿಡಿಸೋದಕ್ಕೆ ಬಂದಂತಹ ಸಂತೋಷ್ ಅವರ ಪತ್ನಿ ಶುಭ ಅವರಿಗೂ ಕೂಡ ಹಲ್ಲೆ ಆಗುತ್ತೆ, ಗಾಯಗಳಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಕೂಡ ಕುಸಿದು ಬೀಳ್ತಾರೆ. ಈ ಎಲ್ಲವನ್ನು ನೋಡ್ತಾ ಇದ್ದಂತಹ ಸ್ಥಳೀಯರು ಕೂಡ ಬಂದು ಸಮಾಧಾನವನ್ನ ಮಾಡಿ ಜಗಳವನ್ನು ಬಿಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆಗ ಸಂತೋಷ್ ಅವರು ಕೂಡ ತಮಗಾಗಿರುವಂತಹ ಅನ್ಯಾಯ ಹಾಗೂ ಗಾಯಕ್ಕೆ ಸಂಬಂಧಪಟ್ಟಂತೆ 112ಗೆ ಕರೆ ಮಾಡ್ತಾರೆ. ಸ್ಥಳಕ್ಕೆ ಪೊಲೀಸರು ಬರೋದಕ್ಕೂ ಮುಂಚೆ ಕೂಡ ಇವರು ಪೊಲೀಸರು ಬಂದ್ರೆ ಏನ್ ಮಾಡ್ಕೊಳ್ತಾರೆ ನೋಡೋಣ ಅನ್ನುವಂತ ಏರು ದನಿಯಲ್ಲಿ ಕೂಡ ಇವರಿಗೆ ಧಮಕಿಯನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಬಂದ ನಂತರ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಅದಾದ ಬಳಿಕ ಬ್ಯಾಡಳ್ಳಿ ಠಾಣೆಗೆ ತೆರಳಿ ಒಂದು ದೂರನ್ನ ಕೊಟ್ಟಿದ್ದಾರೆ. 4 ಜನರ ವಿರುದ್ಧ ಒಂದು FIR ದಾಖಲಾಗಿರುವಂತಹದ್ದು. ಮನೆ ಮುಂದೆ ವೆಹಿಕಲ್ ಗಳನ್ನ ನಿಲ್ಲಿಸುವ ಸಂಬಂಧಪಟ್ಟಂತೆ ಈಗ 2 ಕುಟುಂಬಗಳು ಕೂಡ ಗಲಾಟೆಯನ್ನ ಮಾಡ್ಕೊಂಡಿದೆ. ಸದ್ಯ 4 ವಿರುದ್ಧ ಕೂಡ FIR ದಾಖಲಾಗಿರುವಂತದ್ದು. ಪೊಲೀಸರ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಈ ವೆಹಿಕಲ್ ಸಂಬಂಧಪಟ್ಟಂತೆ ಏನು ಪಾರ್ಕಿಂಗ್ ವಿಚಾರಕ್ಕೆ ಆಗ ಗಲಾಟೆ ಆಗ್ತಾ ಇತ್ತು, ಅದಕ್ಕೊಂದು ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದಾಗಿತ್ತು ಒಂದೇ ಹತ್ರ ವಾಸ ಮಾಡ್ತಾ ಇದ್ದಂತಹ 2 ಕುಟುಂಬಗಳು. ಆದ್ರೆ ಈಗೋ ಹಿಂದಾಗಿ ಇವರು ಗಲಾಟೆಯನ್ನ ಮಾಡ್ಕೊಂಡಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.